ಈ ಪ್ರಪಂಚದಲ್ಲಿ ಎಲ್ಲ ಮುಗಿದೋದ್ರೂ ಒಂದು ಮಾತ್ರ ಯಾವತ್ತಿಗೂ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ. ಅದೇನಂದ್ರೆ ಆಹಾರವನ್ನ ಸೇವಿಸೋದು ಯಾರು ನಿಲ್ಸಕ್ಕಾಗುತ್ತೆ ಹೇಳಿ? ಹಾಗೂ ನೀವೆಲ್ಲರೂ ಏನ್ ಮಾಡಿದ್ರು ಅದು ಆಹಾರಕ್ಕಾಗಿ ಅಲ್ವಾ? ಆದರೆ ಆಹಾರ ಸೇವಿಸೋದಕ್ಕಿಂತ ಮುಖ್ಯವಾಗಿ ನಾವು ಯಾವ ಆಹಾರವನ್ನ ಸೇವಿಸೋದಕ್ಕೆ ಹೋಗ್ತಾ ಇದೀವಿ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ವಿಚಿತ್ರ ಹಾಗೂ ಬೆರಗಾಗಿಸುವಂತಹ ಭಯಂಕರವಾದ ಆಹಾರಗಳು ಕೂಡ ಇರುತ್ತೆ. ಯಾವ ತರ ಅಂದ್ರೆ, ನೀವು ಈ ಆಹಾರವನ್ನ ಸೇವಿಸಿದ ನಂತರ ತಿರ್ಗಾ ನೀವು ಮತ್ತೊಮ್ಮೆ ಆಹಾರವನ್ನ ತಿಂತೀರಾ ಅನ್ನೋದು ಗ್ಯಾರಂಟಿನೇ ಇರೋದಿಲ್ಲ. ಹಾಗಿದ್ರೆ ಬನ್ನಿ ಈಗ ಆ ವಿಚಿತ್ರವಾದ ಆಹಾರಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬುಲ್ಫ್ರಾಗ್. ಈ ಬುಲ್ಫ್ರಾಗ್ ಅನ್ನು ಅಮೆರಿಕನ್ ಬುಲ್ಫ್ರಾಗ್ ಅಂತಾನು ಕರೆಯಲಾಗುತ್ತೆ. ಯಾಕಂದ್ರೆ ಅಮೆರಿಕ ಮತ್ತು ಸೌತ್ ಆಫ್ರಿಕಾದ ಜನರು ಇದನ್ನ ಬೆಳಗಿನ ತಿಂಡಿಯ ರೂಪದಲ್ಲಿ ಬಳಸಲಾಗುತ್ತೆ. ಜೊತೆಗೆ ನಮಗೆ ಇದನ್ನ ನೋಡ್ತಿದ್ರೇನೆ ಅಸಹ್ಯ ಹಾಗೂ ಭಯ ಆಗುತ್ತೆ. ಆದರೆ ಅಮೆರಿಕ, ಸೌತ್ ಆಫ್ರಿಕಾ ಮತ್ತು ಫ್ರೆಂಚ್ ಅಂತಹ ದೇಶಗಳಲ್ಲಿ ಇದನ್ನ ನಾರ್ಮಲ್ ಆಗಿ ದಿನನಿತ್ಯದ ಆಹಾರವಾಗಿ ಬಳಸಲಾಗುತ್ತೆ. ಜೊತೆಗೆ ಇದರ ಲೆಗ್ ಪೀಸ್ಗಳು ತುಂಬಾನೇ ಫೇಮಸ್ ಆಗಿರುತ್ತೆ. ಹಾಗೂ ನಿಮಗೆ ಗೊತ್ತಿರಲಿ, ಇದನ್ನ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಆದ್ರೆ ಸ್ವಲ್ಪ ವಿಷಯಗಳನ್ನ ತಲೆಯಲ್ಲಿ ಇಟ್ಟುಕೊಂಡು ತಿನ್ಬೇಕಾಗುತ್ತೆ. ಅದೇನಂದ್ರೆ, ನೀವು ಯಾವ ಗಾತ್ರದ ಲೆಗ್ ಪೀಸ್ ತಿಂತಿದ್ದೀರಾ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಲೆಗ್ ಪೀಸಿನ ಗಾತ್ರ ದೊಡ್ಡದಾಗಿದ್ರೆ ಇದರಲ್ಲಿ ಏನು ತೊಂದರೆ ಇರೋದಿಲ್ಲ. ಆದ್ರೆ ಇದರ ಗಾತ್ರ ಏನಾದ್ರೂ ಚಿಕ್ಕದಾಗಿದ್ರೆ ಇದರಿಂದ ವಿಚಿತ್ರವಾದ ಕಾಯಿಲೆಗಳು ತುಂಬಾನೇ ಬೇಗ ನಿಮಗೆ ಕಾಣಿಸಿಕೊಳ್ಳುತ್ತದೆ. ಜೊತೆಗೆ ಇದರಿಂದ ಎಷ್ಟೋ ಜನ ತಿಂದಿದ ಕೂಡಲೇ ಮರಣವನ್ನ ಕೂಡ ಹೊಂದಿದ್ದಾರೆ. ಆದರೂ ಕೂಡ ಎಷ್ಟೋ ಕಡೆ ಇದನ್ನ ಆರಾಮಾಗಿ ತಿಂತಾರೆ. ಆದ್ರೆ ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇನು ಅಂದ್ರೆ, ತಿನ್ನೋದಕ್ಕೆ ಇಷ್ಟೆಲ್ಲ ಬೇರೆ ಬೇರೆ ತಿನ್ನುವ ಪದಾರ್ಥವಿದ್ರು ಜನರು ಯಾಕೆ ಇಂತಹ ಆಹಾರವನ್ನ ತಿಂತಾರೆ ಅನ್ನೋದು. ಯಾಕಂದ್ರೆ ಇದು ಬೇರೆ ಬೇರೆ ರೀತಿಯ ಮನುಷ್ಯರಿರುವ ಪ್ರಪಂಚ. ಇಲ್ಲಿ ಏನ್ ಬೇಕಾದ್ರೂ ನಡೆಯಬಹುದು. ಮಂಕಿ ಹೆಡ್. ಚೈನಾ, ಇಂಡೋನೇಷ್ಯಾ ಇಂತಹ ದೇಶಗಳಲ್ಲಿ ಇದನ್ನ ತಿನ್ನಲಾಗುತ್ತೆ. ಇದನ್ನ ಕೇಳಿದ್ರೆ ಎಷ್ಟೋ ಜನರಿಗೆ ಊಟನೇ ಮಾಡೋದಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಬೇರೆ ಏನೂ ಅಲ್ಲ, ಬದುಕಿರುವ ಕೋತಿಯ ತಲೆ. ಹೌದು, ಇಲ್ಲಿನ ಜನರು ಕೋತಿಯ ತಲೆಯನ್ನು ತಿಂತಾರೆ. ಅದು ಕೂಡ ಬದುಕಿರೋದು. ತುಂಬಾ ರೆಸ್ಟೋರೆಂಟ್ಗಳಲ್ಲಿ ಕೋತಿಯ ತಲೆಯನ್ನು ಕಡಿದು ಸೀದಾ ಪ್ಲೇಟ್ ಅಲ್ಲಿ ಸರ್ವ್ ಮಾಡಲಾಗುತ್ತೆ. ಅಲ್ಲಿನ ಜನರು ಇದನ್ನ ಖುಷಿಯಾಗಿ ತಿಂತಾರೆ. ಅಲ್ಲಿನ ಜನರ ನಂಬಿಕೆ ಏನಂದ್ರೆ, ಕೋತಿಯ ತಲೆಯನ್ನ ತಿನ್ನೋದು ಅವರ ಪುರಾತನವಾದ ಕಾಲದಿಂದ ಬಂದಿರೋ ಪದ್ಧತಿ ಅಂತ ನಂಬ್ತಾರೆ. ಹಾಗೂ ಯಾವುದರಿಂದ ಮನುಷ್ಯನ ಜೀವರಾಶಿ ಶುರುವಾಗಿದೆಯೋ ಅದನ್ನೇ ಇವರು ತಿಂತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮೂಲಕ ತಿಳಿಸಿ. ಮೌಸ್. ಚೈನಾ, ಕಾಂಬೋಡಿಯಾ, ವಿಯೆಟ್ನಾಂ ದೇಶಗಳಲ್ಲಿ ಈ ಇಲಿಯ ಮಾಂಸವನ್ನು ತುಂಬಾ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಅವರು ಅದನ್ನ ಟ್ರೆಡಿಷನಲ್ ಫುಡ್ ಅಂತ ಭಾವಿಸ್ತಾರೆ. ಜೊತೆಗೆ ಈ ಇಲಿ ಮಾಂಸವನ್ನ ನಮ್ಮ ದೇಶದಲ್ಲೂ ಕೆಲವರು ತಿಂತಾರೆ. ಆದ್ರೆ ಕೆಲವು ಜಾತಿಯ ಇಲಿಗಳನ್ನ ಮಾತ್ರ ಆಹಾರವಾಗಿ ಸೇವಿಸ್ತಾರೆ. ಆದರೆ ಬೇರೆ ದೇಶಗಳಲ್ಲಿ ಚಿಕ್ಕ ಇಲಿಗಳಿಂದ ಹಿಡಿದು ಮನೆಗೆ ಬರುವ ಎಲ್ಲಾ ರೀತಿಯ ಇಲಿಗಳನ್ನ ತಿನ್ನಲಾಗುತ್ತೆ. ಅದೇ ರೀತಿ ನಮ್ಮಲ್ಲಿ ಚಿಕನ್ ಹಾಗೂ ಮಟನ್ ಮಾರೋ ರೀತಿ ಅವರು ಇಲಿಗಳನ್ನ ಹಿಡಿದು ತಂದು ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾರೆ. ಡಾಗ್ಸ್. ಸಾಕು ಪ್ರಾಣಿಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಹಾಗೂ ನಿಯತ್ತಿನಿಂದ ಇರುವ ಪ್ರಾಣಿ ಅಂದ್ರೆ ಅದು ನಾಯಿ ಮಾತ್ರ. ಆದ್ರೆ ವಿಯೆಟ್ ಮತ್ತು ಚೈನಾ ದೇಶಗಳಲ್ಲಿ ಅಂತ ನಾಯಿಯನ್ನೇ ಆಹಾರವಾಗಿ ಸೇವಿಸಲಾಗುತ್ತೆ. ಅದೇ ರೀತಿ ಚೈನಾದಲ್ಲಿ ಡಾಗ್ ಮೀಟ್ ಫೆಸ್ಟಿವಲ್ ಕೂಡ ನಡೆಯುತ್ತೆ. ಈ ಹಬ್ಬದಲ್ಲಿ ಸಾವಿರಾರು ನಾಯಿಗಳನ್ನ ಒಂದು ಆಹಾರವಾಗಿ ಸೇವಿಸಲಾಗುತ್ತೆ. ಹಾಗೂ ಮನೆಗಳಲ್ಲಿ ಸಾಕುವ ನಾಯಿಗಳನ್ನ ಸಹ ಕಳ್ಳತನ ಮಾಡಿ ಅದನ್ನ ಕೂಡ ತಿಂತಾರೆ. ಎಗ್ಸ್. ಮೊಟ್ಟೆಗಳನ್ನ ನಾವು ಅನೇಕ ವಿಧಗಳಲ್ಲಿ ಹಾಗೂ ಅನೇಕ ರೂಪಗಳಲ್ಲಿ ಸೇವಿಸಿರ್ತೀವಿ. ಆದರೆ ಚೈನಾದಲ್ಲಿ ಇದನ್ನ ಆ ಮೊಟ್ಟೆ ಹೊಡೆದು ಇನ್ನೇನು ಮರಿ ಹೊರಗೆ ಬರುವ ಸಮಯದಲ್ಲಿ ಅದನ್ನ ಬೇಯಿಸಿ ತಿನ್ಬಿಡ್ತಾರೆ. ಅದರ ಒಳಗಡೆ ಇನ್ನು ಮರಿಯ ಕೈಕಾಲು ಹಾಗೂ ಅದರ ದೇಹ ಸಹ ರೂಪುಗೊಳ್ಳುವ ಹಂತದಲ್ಲಿ ಇಷ್ಟಪಟ್ಟು ಅವುಗಳನ್ನ ಬೇಯಿಸಿ ತಿನ್ಬಿಡ್ತಾರೆ. ಹಾಗೂ ಇದನ್ನ ಸೇವಿಸಿದ್ರೆ ನಾರ್ಮಲ್ ಮೊಟ್ಟೆಗಳಿಗಿಂತ ತುಂಬಾನೇ ಹೆಚ್ಚು ಪ್ರೋಟೀನ್ಸ್ ಗಳಿರುತ್ತೆ ಅನ್ನೋದು ಇವರ ನಂಬಿಕೆ.
ಆಕ್ಟೋಪಸ್. ಇದ್ರ ಬಗ್ಗೆ ನೀವು ಕೇಳೇ ಇರ್ತೀರಾ. ಆದ್ರೆ ಜನರು ಈ 8 ಕಾಲಿನ ಪ್ರಾಣಿಯನ್ನು ಕೂಡ ಬಿಡೋದಿಲ್ಲ, ಅದನ್ನು ಕೂಡ ತಿಂತಾರೆ. ಜೊತೆಗೆ ಎಷ್ಟೋ ಜನ ಇದನ್ನ ತಿಂದ ತಕ್ಷಣನೇ ಆನ್ ದ ಸ್ಪಾಟ್ ಅಲ್ಲಿ ಜನರು ಸತ್ತಿ ಹೋಗಿದ್ದಾರೆ. ಆದರೂ ಜನರು ಇದನ್ನ ತಿನ್ನೋದನ್ನ ಬಿಡೋದಿಲ್ಲ. ನೋಡಿ, ಈ ಹುಡುಗಿ ಬದುಕಿರೋ ಆಕ್ಟೋಪಸ್ ಅನ್ನ ತಿನ್ನೋದಕ್ಕೆ ಹೋಗ್ತಿದ್ಲು, ಆದ್ರೆ ಅದೇ ಇವಳನ್ನ ತನ್ನ ಆಹಾರವಾಗಿ ಮಾಡಿಕೊಳ್ಳುತ್ತದೆ. ಹಾಗೂ ಇವತ್ತಿಗೂ ಕೂಡ ಚೈನಾದ ಎಲ್ಲಾ ರೆಸ್ಟೋರೆಂಟ್ಗಳಲ್ಲಿ ಇದನ್ನ ಜೀವಂತವಾಗಿ ತಿನ್ನೋದಕ್ಕೆ ಕೊಡಲಾಗುತ್ತೆ. ಹಾಕ್ರಲ್ ಐಲ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ ಅದು ಒಂದು ಸುಂದರವಾದ ಪ್ರದೇಶ. ಆದರೆ ಇಲ್ಲಿನ ಜನರು ತಿನ್ನುವ ಪದಾರ್ಥದ ಬಗ್ಗೆ ನೀವ್ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಯಾಕಂದ್ರೆ ಇವರಿಗೆ ತುಂಬಾ ಅಚ್ಚುಮೆಚ್ಚಿನ ಪದಾರ್ಥವೇನೆಂದ್ರೆ ಅದು ಹಾಕ್ರಲ್. ಹಾಗೂ ಇದನ್ನ ಶಾರ್ಕ್ ನಿಂದ ಮಾಡಲಾಗುತ್ತೆ. ಆದರೆ ಇದನ್ನ ತುಂಬಾನೇ ವಿಭಿನ್ನ ರೀತಿಯಲ್ಲಿ ಮಾಡಲಾಗುತ್ತೆ. ಅದರಲ್ಲಿ ಮೊದಲು ಶಾರ್ಕ್ ಮೀನನ್ನು ಹಿಡಿದು ಪೀಸ್ ಆಗಿ ಕಟ್ ಮಾಡಲಾಗುತ್ತೆ. ನಂತರ ಅದನ್ನು 7 ದಿನದವರೆಗೂ ಮಣ್ಣಿನಲ್ಲಿ ಹೂಳಿ ಬಿಡ್ತಾರೆ. ಜೊತೆಗೆ ಮಣ್ಣಿನಿಂದ ತೆಗೆದ ನಂತರ ಫರ್ಮೆಂಟೇಷನ್ ಆಗುವುದಕ್ಕಾಗಿ ಇದನ್ನ 6 ರಿಂದ 7 ತಿಂಗಳ ಕಾಲ ಇದೇ ರೀತಿ ಬಿಡಲಾಗುತ್ತೆ. ಈ ಸಮಯದಲ್ಲಿ ಇದರಲ್ಲಿ ಅಮೋನಿಯಾ ಸೃಷ್ಟಿಯಾಗುತ್ತೆ. ಹಾಗೂ ಇದನ್ನ ತುಂಬಾ ತಿಂಗಳಿನ ನಂತರ ತೆಗೆದ ಮೇಲೆ ಇದರ ವಾಸನೆ ತುಂಬಾನೇ ಕೆಟ್ಟದಾಗಿ ಇರುತ್ತೆ. ಎಷ್ಟು ಅಂದ್ರೆ ಇದರ ಹತ್ತಿರ ಯಾರು ಕೂಡ ಹೋಗೋದಿಕ್ಕೆ ಇಷ್ಟಪಡೋದಿಲ್ಲ. ಆದರೂ ಅಲ್ಲಿನ ಜನರು ಈ ಕೆಟ್ಟ ವಾಸನೆ ಬರುವ ಮಾಂಸವನ್ನು ತುಂಬಾನೇ ಖುಷಿ ಪಟ್ಟು ತಿಂತಾರೆ. ಬ್ಲಡ್ ಕಾಮ್ ಸೀ ಫುಡ್ ಅಂದ್ರೆ ತುಂಬಾ ಜನಕ್ಕೆ ತುಂಬಾನೇ ಇಷ್ಟ ಇರುತ್ತೆ. ಅಂಥದ್ರಲ್ಲೂ ಚೈನಾ, ಜಪಾನ್, ಕೊರಿಯಾ ದೇಶಗಳಲ್ಲಿ ತುಂಬಾನೇ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಆದರೆ ನಿಮಗೇನಾದ್ರೂ ಬ್ಲಡ್ ಕಾಮ್ಸ್ ತಿನ್ಬೇಕು ಅನ್ಸಿದ್ರೆ ಸ್ವಲ್ಪ ಇದನ್ನ ನೋಡಿ. ಯಾಕಂದ್ರೆ ಇದು ತುಂಬಾನೇ ಅಪಾಯಕಾರಿ. ಜೊತೆಗೆ ಇದನ್ನ ಇಡೀ ಜಗತ್ತಲ್ಲಿ ಒಂದು ಕಡೆ ಮಾತ್ರ ತಿನ್ನೋದು. ಹಾಗೂ ಅದು ಯಾವ ಜಾಗ ಅಂದ್ರೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಯಾವ ದೇಶದಲ್ಲಿ ಎಂತಹ ಬದುಕಿರೋ ಜೀವಿಗಳನ್ನ ಬೇಕಾದ್ರೂ ತಿಂತಾರೋ ಆ ದೇಶದ ಹೆಸರು ಬೇರೆ ಏನಾಗಿರುತ್ತೆ ಹೇಳಿ? ಚೈನಾನೇ ಅಲ್ವಾ? ಹಾಗೂ ಚೈನಾದ ಸಿಟಿಯಲ್ಲಿ ಇದನ್ನ ತುಂಬಾನೇ ತಿನ್ನಲಾಗುತ್ತೆ. ಜೊತೆಗೆ ಇದನ್ನ ಮಾಡುವ ಶೈಲಿ ಏನಾದ್ರೂ ನೀವು ಕೇಳಿದ್ರೆ ಆಶ್ಚರ್ಯರಾಗ್ತೀರಾ. ಯಾಕಂದ್ರೆ ಇದನ್ನ ಬೇಯಿಸೋದು ಇಲ್ಲ ಮತ್ತು ಸುಡೋದು ಇಲ್ಲ. ಇದನ್ನ ಬರೀ ಬಿಸಿ ನೀರಲ್ಲಿ ಹಾಕಿ ಕೊಡಲಾಗುತ್ತೆ. ಹಾಗಿದ್ರೆ ಯೋಚನೆ ಮಾಡಿ, ಚೈನಾದ ಜನರು ಇದನ್ನ ಸಾಯಿಸದೆ ತಿನ್ಬಿಡ್ತಾರೆ. ಹಾಗೂ ಇದನ್ನ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು, ಅದರ ಮೇಲೆ ನಿಂಬೆಹನಿ ಹಾಕಿದ ಕೂಡಲೇ ಯಾವ ರೀತಿ ಆಕ್ಟಿವ್ ಆಗ್ತಿದೆ ಅಂತ ಗಮನಿಸ್ತಿರ್ಬೋದು. ಇದನ್ನು ತಿಂದಿರೋದ್ರಿಂದ ಎಷ್ಟೋ ಜನ ಆಸ್ಪತ್ರೆಯನ್ನ ಕೂಡ ಸೇರ್ಕೊಂಡಿದ್ದಾರೆ. ಆದ್ರೂ ಕೂಡ ಚೈನಾದ ಜನರು ಇದನ್ನ ಭಯ ಇಲ್ಲದೆ ತಿಂತಾರೆ. ಬಫರ್ ಫಿಶ್ ಯಾವತ್ತಾದ್ರೂ ಇದರ ಬಗ್ಗೆ ಕೇಳಿದೀರಾ? ಯಾಕಂದ್ರೆ ಇದು ಪ್ರಪಂಚದ ಅತ್ಯಂತ ಭಯಂಕರವಾದ ಮೀನು. ಇದರ ಒಳಗೆ ತುಂಬಾನೇ ಅಪಾಯಕರವಾದ ವಿಷವಿರುತ್ತೆ. ಆದ್ರೆ ಜಪಾನಿನ ಜನ ಇದನ್ನ ತುಂಬಾ ಖುಷಿಯಾಗಿ ವಾರಕ್ಕೆ 3 ದಿನ ಇದನ್ನ ತಿನ್ನೋದಕ್ಕೆ ಅಂತಾನೆ ಹೊರಗಡೆ ಹೋಗ್ತಾರೆ. ಇದು ಎಷ್ಟು ಕೆಟ್ಟದು ಅನ್ನೋದು ನೀವೇ ಯೋಚನೆ ಮಾಡಿ. ಇದನ್ನ ಕಟ್ ಮಾಡೋದಕ್ಕಾಗಿಯೇ ಸ್ಪೆಷಲಿಸ್ಟ್ ಚೆಫ್ ಬೇಕಾಗ್ತಾರೆ. ಅದರಲ್ಲೂ ಅವರಿಗೆ ಬಫರ್ ಫಿಶ್ ನ ಅಡಿಗೆ ಹೇಗ್ ಮಾಡೋದು ಅನ್ನೋದು ಗೊತ್ತಿರಬೇಕು. ಇವರಲ್ಲದೆ ಬೇರೆ ಒಬ್ಬ ನಾರ್ಮಲ್ ಮನುಷ್ಯ ಈ ಅಡಿಗೆ ಮಾಡಿದ್ರೆ ತಿಂದವರು ತುಂಬಾ ಹೊತ್ತು ಬದುಕಿರೋದಿಲ್ಲ. ಜೊತೆಗೆ ಗೌರ್ಮೆಂಟ್ ಸರ್ಟಿಫೈಡ್ ಚೆಫ್ ಮಾತ್ರನೇ ಈ ಬಫರ್ ಫಿಶ್ ನ ಕುಕ್ ಮಾಡಲಾಗುತ್ತೆ. ಹಾಗೂ ಒಂದು ಬಫರ್ ಫಿಶಿನ ವಿಷದಲ್ಲಿ 30 ಜನ ಆರಾಮಾಗಿ ಸಾಯಬಹುದು ಅಂತ ಅಲ್ಲಿನ ಗೌರ್ಮೆಂಟ್ ಹೇಳಿದೆ. ಈ ವಿಡಿಯೋಗೆ ಇಷ್ಟೇ. ಹಾಗೂ ನಿಮಗೆ ಗೊತ್ತಿರೋ ಬೇರೆ ಬೇರೆ ರೀತಿಯ ತಿನ್ನುವ ವಿಚಿತ್ರ ಪ್ರಾಣಿಗಳಿದ್ರೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಹಾಗೂ ನನ್ನ ಶ್ರಮಕ್ಕಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಮಾತ್ರ. ಮತ್ತೊಂದು ಹೊಸ ವಿಷಯದೊಂದಿಗೆ ತಿರ್ಗಾ ಸಿಗ್ತೀನಿ.